ಈ ವಿಡಿಯೋದಲ್ಲಿ ಈ ತರ ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಕೂಡ ತುಂಬಾ ಈಸಿಯಾಗಿ ಬರೀ ಒಂದೇ ಕ್ಲಿಕ್ ಅಲ್ಲಿ ಈ ತರ ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ 22 ಅವರ್ ಅಲ್ಲಿ 1,00,000ಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ, 1.5 ಮಿಲಿಯನ್ ವ್ಯೂಸ್ ಬಂದಿದೆ. ನೀವೇನಾದ್ರೂ ಈ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ತರ ಎಡಿಟಿಂಗ್ ವಿಡಿಯೋಸ್ ಕನ್ನಡದಲ್ಲಿ ಬರ್ತಾನೆ ಇರುತ್ತೆ. ಈ ತರ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡೋದಕ್ಕೆ ಗೂಗಲ್ ಅಲ್ಲಿ karnatakaKendra.com ಅಂತ ಈ ತರ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ ನ ಓಪನ್ ಮಾಡಿ. ಸರ್ಚ್ ಬಾಕ್ಸ್ ಅಲ್ಲಿ R8 ಅಂತ ಬರೆದು ಸರ್ಚ್ ಮಾಡಿ. ಈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡೌನ್ಲೋಡ್ ಬಟನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡು ಇಮೇಲ್ ಇಂದ ಲಾಗಿನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸ್ ಅಲ್ಲಿ #ರಾಯಲ್ ಎಡಿಟಿಂಗ್ ಕನ್ನಡ ಅಂತ ಈ ತರ ಕರೆಕ್ಟ್ ಆಗಿ ಸರ್ಚ್ ಮಾಡಿ. ಈ ವಿಡಿಯೋ ಸಿಗುತ್ತೆ. ಈ ವಿಡಿಯೋನ ನಾನು ಟೆಂಪ್ಲೇಟ್ ಟೈಪ್ ಮಾಡಿಟ್ಟಿದ್ದೀನಿ. ಈ ಟೆಂಪ್ಲೇಟ್ ನ ಮಾಡೋದಕ್ಕೆ 2 ಅವರ್ ಟೈಮ್ ತಗೊಂಡಿದ್ದೀನಿ. ಇದೇ ಮಾತಿಗೆ ಈ ವಿಡಿಯೋಗೆ 250 ಲೈಕ್ಸ್ ಬರಲೇಬೇಕು. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ರಿಮಿಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ 3 ಫೋಟೋನ ಅಪ್ಲೋಡ್ ಮಾಡಬೇಕು. ನಿಮ್ದು ಯಾವ್ದಾದ್ರು 3 ಫೋಟೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ರಿಮಿಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ರೆಡಿ ಆಗಿ ಬರುತ್ತೆ. ಈ ವಿಡಿಯೋನ ಗ್ಯಾಲರಿಯಲ್ಲಿ ಸೇವ್ ಮಾಡೋದಕ್ಕೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಬಟನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ಅಂದ್ರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.